ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ನಾನು ಇಲ್ಲಿ ಗುರುವಾರದಲ್ಲಾಗ ಸ್ಟಾರ್ಟ್ ಮಾಡಾಕತ್ತೇನೆ. ನನ್ನ ಮಗಳು ಇವತ್ತು ಟೂರಿಗೆ ಹೋದ್ರೆ 5 ಗಂಟೆಗೆ ಎದ್ದು ಅವಳಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಬಟ್ಟೆ ಅದನ್ನೆಲ್ಲ ಹಾಕಿ ಹಾಲು ಕಾಯಿಸಿ ಬ್ರೆಡ್ಡು ಹಾಲು ಕುಡಿಸಿ ಅವಳಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಟ್ಟು ಬರೋಕೆ ಕಳಿಸಿದ್ರಿ. ಅವಳನ್ನ ಸ್ಕೂಲಿಗೆ ಹೋಗಿ ಬಿಟ್ಟು ಬರ್ಬೇಕು ರೀ. ಅವಳು ಸ್ಕೂಲಿಗೆ ಹೋದ್ಲು. ನನ್ನ ಮಗನೂ ಹೋಗಲಿಲ್ಲ ಟೂರ್ಗೆ. ಒಲ್ಲೆ ಅಂತ ಹೇಳಿದ್ ನಾವು, ಯಾಕೆ ಏನೋ ಗೊತ್ತಿಲ್ಲ, ಒಲ್ಲೆ ಅಂದ ಟೂರ್ಗೆ ಹೋಗಕ್ಕೆ. ನಾನು ಇಲ್ಲಿ ಅವ್ನಿಗೆ ಹೋಗಿ ಮತ್ತು ಮಲ್ಕೊಂಡವ್ರಿ. ಅವ್ರ ತಂಗಿನ ಹೋಗಿಬಿಟ್ರಿ ಬಂದ್ರಿ ಸ್ಕೂಲಿಗೆ, ಮಲ್ಕೊಂಡ ಅವನು. ನಾನು ಉಪ್ಪಿಟ್ಟು ಮಾಡಿಬಿಟ್ಟು ಕ್ಲೀನಾಗಿ ಗ್ಯಾಸಿನ ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸಿ ಅಲ್ಲಿದೆಲ್ಲ ಕಸ ತೊಗೊಂಡು ಹೊರಗಡೆ ಹಾಕಿದ್ರಿ. ಇದೇ ನನ್ನ ಮಗನ ಇನ್ನೂ ಮಲ್ಕೊಂಡಿದ್ದ. ಅವನು ಉಪ್ಪಿಟ್ಟು ಮಾಡಿ ಮಮ್ಮಿ ಅಂತ ಹೇಳಿದ್ದ. ಅವನು ಜಲ್ದಿನೇ ಎದ್ದಿದ್ರಿ. ಅವನು ಅವ್ರ ತಂಗಿ ಕಳ್ಸಕ್ಕೆ 5 ಗಂಟೆಗೆ ಎದ್ದಿದ್ನಲ್ಲ, ಹೋಗಿ ಮಲ್ಕೊಂಡನ್ರಿ. ಚಳಿ ಐತೆಲ್ಲ, ಹಿಂಗಾಗಿ ಮಲ್ಕೊಂಡಾನ. ನಾನು ಇಲ್ಲಿ ಉಪ್ಪಿಟ್ಟು ರೆಡಿ ಮಾಡಿಟ್ಟು ನನ್ನ ಮಗನಿಗೆ ಎಬ್ಸಿದ್ರಿ. ಅವನಿಗೆ ಎಬ್ಬಿಸಿ ಸ್ನಾನ ಅದನ್ನು ಮಾಡಿಸಿದ್ರಿ. ಅವನ್ನ ಸ್ನಾನ ಮಾಡಿದ್ದು ಹಾಕ್ಕೊಡ್ತೀನಪ್ಪ ಉಪ್ಪಿಟ್ಟು ಅಂತಂದೆ. ಹಾಕಿದ್ರೆ ತಿಂದಿಲ್ಲ ನೋಡ್ರಿ. ನೀನು ಬಾ ಮಮ್ಮಿ, ನಿನ್ನ ಜೊತೆನೇ ತಿಂತೀನಿ ಅಂತ ಹೇಳ್ದೆ. ನಾನು ಕಲ್ಲು ಒರೆಸ್ಕೊಂಡ್ರಿ, ಕಲ್ಲು ಒರ್ಸಾಕತ್ತಿದ್ದೆ. ಗುರುವಾರ ಅಲ್ರಿ, ಒಂದು ಸ್ವಲ್ಪ ಕ್ಲೀನಾಗಿ ಕಲ್ಲು ಒರ್ಸಾಕತ್ತೀನಿ. ತಿನ್ನಂತ ಹೇಳಾಗತ್ರಿ, ಕೇಳಿಲ್ರಿ. ನಾನು ಕಲ್ಲದನ್ನೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ಕೂತ್ಕೊಂಡೆ. ತಟ್ಟೆ ತೊಗೊಂಬಂದ್ರಿ ಅವನಿಗೆ. ಆದರೂ ನೀನು ತಿನ್ನಿಸು ಅಂತಂದು ಹೇಳಿ ಹಠ ಮಾಡಾಕತ್ತಾನ ನೋಡ್ರಿ ನನ್ನ ಮಗ. ಇಷ್ಟು ಇದ್ದದನ್ರಿ ಅವನು. ನನ್ನ ಮಗಳು 6 ವರ್ಷದಾಕಿದಾಳ್ರಿ. ಆಕಿನೇ ತಿಂತಾಳ್ರಿ, ಅವನಿಗೆ ತಿನ್ಸಂಗೆ ಇಲ್ರಿ. ಹಿಂಗೆ ಒಬ್ಬರು ಬೇಕ್ರಿ. ಅವ್ರ ಪಪ್ಪ ಇದ್ರೆ ಅವ್ರ ಪಪ್ಪ ತಿನ್ನಿಸ್ತಾನೆ ರೀ, ಇಲ್ಲ ನಾ ತಿನ್ನಿಸ್ಬೇಕು. ಇಷ್ಟು ಕಾಡದಾನ್ರಿ ನನ್ನ ಮಗ, ಅಂದ್ರೆ ಅಷ್ಟು ಕಾಡದಾನ ಇವ. ಅವ್ರ ತಂಗಿ ಇಲ್ಲಲ್ರಿ, ಅವ್ರದ್ದು ತಂಗಿ ಸೈಕಲ್ ಐತಿ, ಮುಂದೆ ಐತ್ರಿ. ಅದನ್ನ ಮೂರಾಬಟ್ಟಿ ಮಾಡಿಟ್ಟಾನ್ರಿ. ಅವ್ರದ್ದು ತಂಗಿ ಸೈಕಲ್ ಸರಿ ಐತ್ರಿ, ಈಗ ಅದನ್ನ ರಿಪೇರಿ ಮಾಡಾಕತ್ತಾನ. ಅದು ಸೀಟು ಸ್ವಲ್ಪ ಮ್ಯಾಗ ಹೈಟ್ ಮಾಡ್ಬೇಕಂತಂದು ಸೀಟು ಓಪನ್ ಮಾಡಿಟ್ಟಾನ್ರಿ. ಇದನ್ನ ಹೊಳ್ಳಿ ಹಾಕಕ್ಕೆ ಬರೋಲ್ರಿ. ಅದಕ್ಕೆ ಸಿಟ್ಟು ಬಂದು ಅದನ್ನ ಆ ಕಡೆ ಈ ಕಡೆ ಜಜ್ಜಾಡಕತ್ತಾನ ನೋಡ್ರಿ. ಹೆಂಗೆ ಕುಂತಾನ. ಇವನು ಸಲುವಾಗಿ ಸಾಕಾಗಿ ಹೋಗೈತಿ. ಸಾಯಂಕಾಲ ಅವರು ನಮ್ಮ ಪ್ರಕೃತಿ ಮಿಸ್ ಫೋನ್ ಮಾಡಿದ್ರಿ. ನಿಮ್ಮ ಮಗಳನ್ನ ಅಲ್ಲೇ ಬಂದು ಡ್ರಾಪ್ ಮಾಡ್ತೀವಿ, ಮನೆ ಮುಂದೆ ಬಂದು ಕರ್ಕೊಂಡು ಹೋಗ್ರಿ ಅಂತಂತ ಹೇಳಿದ್ರು. ಫೋನ್ ಮಾಡಿದ್ರು. ನಾನು ಹೊರಗಡೆ ಬಂದು ನಿಂತ್ಕೊಂಡೆ. ಬಸ್ ಬಂದು ನನ್ನ ಮಗಳು ಕರ್ಕೊಂಡು ಬಂದ್ರಿ ಆಕೆನ. ನನ್ನ ಮಗ ಅವರು ಅಲ್ಲೇ ಟೂರ್ಗೆ ಹೋಗಿದ್ರಲ್ರಿ, ಅಲ್ಲಿವೆಲ್ಲ ವಿಡಿಯೋ ಫೋಟೋನೆಲ್ಲ ಹಾಕಿದ್ರಿ ವಾಟ್ಸಾಪಿಗೆ. ಅದನ್ನೆಲ್ಲ ನೋಡಿ ನಾನು ಹೋಗ್ಬೇಕಾಗಿತ್ತು ನೋಡಿ ಮಮ್ಮಿ ಅಂತಂದು ನನ್ನ ಮಗನ ಹೇಳಾಕತ್ತಿದ್ದ. ಹಂಗೆ ಈಗ ಆಸೆ ಬರಾಕತ್ತೈತ್ರಿ. ಸಾಯಂಕಾಲ ನಾನು ನನ್ನ ಮಗಳು ಸ್ವಲ್ಪ ಚಳಿ ಜಾಸ್ತಿ ಇತ್ತು, ಅವಳಿಗೆಲ್ಲ ವಿಕ್ಸ್ ಹಚ್ಚಿ ಇದು ಮಾಡಿದ್ರಿ. ಅವರು ನಮಗೆ ಊಟದಾಗ ಹಪ್ಪಳ ಕರಿ ಅಂತಂದಿದ್ರು. ಹಪ್ಪಳ ಅದನ್ನು ಕರೆದು ಹಾಕೊಟ್ಟೆ. ನನ್ನ ಮಗಳಿಗೆ ಊಟ ಮಾಡಿಸಿದ್ರಿ. ಹಪ್ಪಳ ಎಲ್ಲ ಕರೆದುಬಿಟ್ಟು ಊಟ ಮಾಡಿಸಿ ಚೆನ್ನಾಗಿ ಆಕಿಗೆ ಒಂದು ಸ್ವಲ್ಪ ವಿಕ್ಸು ಅದನ್ನೆಲ್ಲ ಹಚ್ಚಿದೆ. ಯಾಕೆಂದ್ರೆ ನೀರೊಳಗೆ ಆಟ ಆಡಿ ಬಂದಾಳಲ್ರಿ. ಹಚ್ಚಿ ನಾವು ಊಟ ಮಾಡಿ ಮಲ್ಕೊಂಡ್ರಿ. ಇವತ್ತಿನ ವ್ಲಾಗ್ ಇಷ್ಟೇ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.